ನನಗೊಂದು ಮಾತು ಹೇಳಿ, ಈ ಜಗತ್ತಿನಲ್ಲಿ ನಡೆದಿರುವ ಸತ್ಯ ಮತ್ತು ಅಸತ್ಯದ ಹೋರಾಟಗಳಲ್ಲಿ ಸತ್ಯದ ಪರ ನಿಂತವರಿಗೆಲ್ಲ ಯಾವಾಗಲೂ ಜಯ ಸಿಕ್ಕಿದೆಯಾ? ಪ್ರತಿಯೊಂದು ಹೋರಾಟವೂ ಗೆಲುವಿನಲ್ಲೇ ಕೊನೆಯಾಗಬೇಕೆಂದು ಏನಾದರೂ ನಿಯಮವಿದೆನಾ? ಹೇಳಿ. ಶೂರನ ಶೌರ್ಯಗಾಥೆಗಳನ್ನು ಇಂದಿಗೂ ಎದೆಯುಬ್ಬಿಸಿ ಹೇಳುತ್ತೇವೋ? ಅವರಲ್ಲಿ ಹೆಚ್ಚಿನವರು ರಣರಂಗದಲ್ಲಿ ಸೋತಿದ್ದರು. ಅಷ್ಟೇ ಏಕೆ, ಅತ್ಯಂತ ಭೀಕರವಾಗಿ ಸೋತಿದ್ದರು. ಸೋತಿದ್ದರೋ ಇಲ್ಲವೋ ನೀವೇ ಯೋಚಿಸಿ. ಖಂಡಿತ. ಕರ್ಬಲ. ಅದಂತೂ ಪೂರಾ ದಾಸ್ತಾನ. ನೀವು ಸರಿಯಾದ ದಾರಿಯಲ್ಲಿ ಹೋರಾಡುತ್ತಿದ್ದೀರಿ ಅಂದ ಮಾತ್ರಕ್ಕೆ ಗೆಲುವು ನಿಮ್ಮ ಅಂಗೈಯಲ್ಲಿದೆ ಎಂದರ್ಥವಲ್ಲ. ಗೆಲುವು ಬಿಡಿ, ನಿಮ್ಮ ಪಾಲಿಗೆ ಅತ್ಯಂತ ವೇದನಾಮಯ ಸಾವು ಕೂಡ ಕಾದಿರಬಹುದು. ಹೌದಲ್ವಾ? ಸಾಕ್ಷಾತ್ ಕೃಷ್ಣನೇ ಜೊತೆಗಿದ್ದರು. ಅರ್ಜುನನ ಪುತ್ರ ಅಭಿಮನ್ಯುವಿನ ಸಾವು ಎಷ್ಟೊಂದು ಕ್ರೂರವಾಗಿತ್ತು ಅಲ್ವಾ? ಕೃಷ್ಣ ಎದುರಿಗಿದ್ದರೂ ಆ ವಿಧಿ ಬದಲಾಗಲಿಲ್ಲ. ಹಾಗಾಗಿ ನೀವು ಸತ್ಕರ್ಮ ಮಾಡಿದರೆ ಅದರ ಪ್ರತಿಫಲವಾಗಿ ಸುಖವೇ ಸಿಗುತ್ತೆ ಅನ್ನೋದು ಕೇವಲ ಒಂದು ಭ್ರಮೆ. ಅದಕ್ಕೆ ಅಧ್ಯಾತ್ಮವು ಯುದ್ಧ ಮಾಡು ಅನ್ನೋದು. ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂದನೇ ಹೊರತು ಎಲ್ಲಿಯೂ ಕುಳಿತು ಅವನಿಗೆ ಯಾವುದೇ ಗ್ಯಾರಂಟಿ ನೀಡಲಿಲ್ಲ. ನೀನು ಹೆದರಬೇಡ ಪಾರ್ಥ, ನಾನು ಹಿಂದೆಲ್ಲ ಸೆಟ್ಟಿಂಗ್ ಮಾಡಿದ್ದೇನೆ, ಮ್ಯಾಚ್ ಫಿಕ್ಸ್ ಆಗಿದೆ, ನೀನೇ ಗೆಲ್ಲುವುದು ಖಚಿತ ಎಂಬ ಆಶ್ವಾಸನೆಯನ್ನು ಅವನು ನೀಡಲೇ ಇಲ್ಲ. ಅಂತಹ ಅಗ್ಗದ ಭರವಸೆಗಳು ಅಧ್ಯಾತ್ಮದಲ್ಲಿಲ್ಲ. ಇಲ್ಲಿರುವ ಅಸಲಿ ರಹಸ್ಯವೇ ಬೇರೆ. ಯಾವಾಗ ನೀವು ಒಂದು ಸರಿಯಾದ ಕೆಲಸದಲ್ಲಿ ತೊಡಗುತ್ತೀರೋ ಆಗ ನಿಮಗೆ ಅದರ ಫಲಿತಾಂಶದ ಬಗ್ಗೆ ಕಿಂಚಿತ್ತೂ ಆತಂಕವಿರುವುದಿಲ್ಲ. ಅದು ಸುಖ ತರಲಿ ಅಥವಾ ದುಃಖವನ್ನು ತರಲಿ, ಅದರ ಹಂಗು ನಿಮಗಿರುವುದಿಲ್ಲ. ಸರಿಯಾದ ಕೇಂದ್ರದಿಂದ ಅಹಂಕಾರದ ಲೇಪನವಿಲ್ಲದೆ ಮಾಡುವ ಕರ್ಮದಲ್ಲಿ ಫಲಿತಾಂಶದ ಹಂಗಿರುವುದಿಲ್ಲ. ಇದೇ ಕರ್ಮ ಸಿದ್ಧಾಂತದ ಸಾರ.